ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು. ಅದಕ್ಕೆ ಬೇಕಾದಂಥ ಖರ್ಜೂರ, ನಟ್ಸು, ಬಾದಾಮು ಮತ್ತು ಎಲ್ಲ ಥರದ ಮಿಕ್ಸ್ ಸೀಡ್ಸ್ಗಳು. ಫಸ್ಟು ವೀಕ್ಷಾ ಅವರು ಸ್ಟವ್ ಹಚ್ತಾ ಇದ್ದಾರೆ. ಸ್ಟವ್ ಹಚ್ಚಾಯಿತು. ಹಚ್ಚಾದ್ಮೇಲೆ ಬಾಣಲಿ ಇಟ್ಟರು. ಬಾಣಲಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ತಾರೆ. ತುಪ್ಪ ಹಾಕಾದ್ಮೇಲೆ ಫಸ್ಟು ವಾಲ್ನಟ್ನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾರೆ. ಯಾಕೆಂದರೆ ಇದೆಲ್ಲ ಯಾವುದೋ ಅವ್ರು ತಿಂದಿರೋದನ್ನ ನಾನು ಆಲ್ಮೋಸ್ಟ್ ಎಲ್ಲ ಈ ಥರ ಲಡ್ಡು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೀಗೆ ಮಾಡ್ತೀನಿ. ನೆಕ್ಸ್ಟ್ ಬಂದು ಬಾದಾಮ್ನೂ ಕೂಡ ಹಾಕಿ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಅವಾಗವಾಗ ಬಾದಾಮನ್ನ ಒಂದೊಂದು ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಥರದ ಸೀಡ್ಸ್ ಹಾಕಿ ಅದಾದಮೇಲೆ ಅದನ್ನೆಲ್ಲ ಸ್ವಲ್ಪ ಹಾರಾಕಿಟ್ಟು ನೆಕ್ಸ್ಟು ಒಂದೊಂದೇ ಮಿಕ್ಸಿಗೆ ಹಾಕಿ ಫುಲ್ಲು ಪೌಡರ್ ಮಾಡ್ಕೊತೀನಿ. ಪೌಡರ್ ಮಾಡ್ಕೊಂಡಾದಮೇಲೆ ವಾಲ್ನಟ್ ಆದಮೇಲೆ ಇವಾಗ ನೆಕ್ಸ್ಟು ಬಾದಾಮ್ ತೊಗೊಂಡು ಅದನ್ನು ಫುಲ್ ಸಂಪೂರ್ಣ ತುಂಬ ನೈಸಿಗೆ ಮಾಡ್ಕೊತೀನಿ. ಯಾಕೆಂದರೆ ಅವರು ಹಂಗೆ ಡೈರೆಕ್ಟಾಗಿ ತಿನ್ನಲ್ಲ, ಇದು ಯಾವುದು ಇಷ್ಟಪಡಲ್ಲ. ಇನ್ನು ಮಿಕ್ಕಿದೆಲ್ಲ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದು 4 ಐಟಮ್ಗಳು ಸರಿಯಾಗಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಉಂಡೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಥರ ಸೀಡ್ಸ್ಗಳನ್ನೂ ಅಷ್ಟೇ. ಇದು ಸೀಡ್ಸ್ನ ತುಂಬ ಪೌಡರ್ ಮಾಡ್ಕೋಬಾರ್ದು, ಜಸ್ಟ್ 1-2 ರೌಂಡ್ಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಲಾಸ್ಟಿಗೆ ಖರ್ಜೂರ ತೊಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ತುಪ್ಪ ಹಾಕಿಬಿಟ್ಟು ಅದನ್ನು ಫುಲ್ಲು ನೈಸ್ಗೆ ಆಗೋ ಥರ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ರೌಂಡ್ಗೆ ಮಾಡ್ಕೋಬೇಕು. ಉಂಡೆ ಥರ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಮತ್ತು ಅದು ಸುಡ್ತಾ ಇರುತ್ತೆ. ಫುಲ್ ಖುಷಿ ಇದ್ದಾಳೆ ನನ್ನ ಮಗಳು ಲಡ್ಡು ಮಾಡಲಿಕ್ಕೆ. ಫೈನಲಿ ಲಡ್ಡು ಮಾಡಿದ್ರು. ಲಡ್ಡು ಮಾಡಿ ಒಂದು ಇಟ್ಟರು. ಹಾಗೆ 2, 3, 4, 5 ಅಂತ ಟೋಟಲ್ ಒಂದು 20 ಲಡ್ಡು ಆಯಿತು. ಹೆಂಗಿದೆ ಅಂತ ಕೇಳಿದೆ. ತಿಂದ್ಬಿಟ್ಟು ಸೂಪರ್ ಅಮ್ಮ.